Cell number 4. ಹೇಳಿಲ್ಲ ಯಾಕಂದ್ರೆ Milord, in this case, what happened? There are multiple FIRs have been filed now. ಅದೆಲ್ಲ ಹೊಸ ಕತೆ ಬೇಡಪ್ಪ, ದುಡ್ಡು ಕೊಟ್ರ 3 ಕೋಟಿ ಅದ ಹೇಳಿ ಇಲ್ಲ ಇವನು ವಾಪಸ್ ಹೋಗ್ಬಿಟ್ಟ ಎರಡನೇ ಅವನು. Filed an affidavit, Lord. Last date we filed an affidavit, Lord, stating that where is Mr. Tahir? is in Supreme Court, Lord. One payment is there, Lord. Hearing is going on. What about this? I release it from Pattad. Why you take it on me? Short accommodation may begin, Lord. Maybe taken up next day. ಎಲ್ಲಿ ಶಾಬುದ್ದೀನ್ ಅಲ್ಲಿ? My lord, ಶಾಬುದ್ದೀನ್? I am appealing, my lord. No, I am Abdul Ahmed. Is appealing. Yes. All right. Yes. My lord, well, what happened? Last day, it was kept today, Lord, and today is not able to take any decisions. ಎಲ್ಲ ಹೋಗಿದ್ದೀವಿ ಸುಪ್ರೀಂ ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಅಂತಾರೆ. ಇನ್ನೇನ್ ಮಾಡೋದು? ನೀವೆಲ್ಲ ರೋಜಾದಲ್ಲಿ ಇದ್ದೀರಿ. ರಂಜಾನ್ ಆದ್ಮೇಲೆ ಇಟ್ಕೊಳ್ಳೋಣ ಬಿಡಿ. ಸಮಯಾವಕಾಶ ನಿಗದಿಪಡಿಸಲು ಸೂಕ್ತ ಸರ್. ನಾವು ವಾಪಸ್ಸೇ ಕೊಟ್ಬೋಣ ಅಂತ, ಯಾಕಂದ್ರೆ ಇದೇನು ಆಗ್ತಾ ಇಲ್ಲ. ನಿಮ್ಗೆ ಹೆಂಗೋ ನಿಮ್ಗೆ ಬೇಕಾಗಿರೋ ಭದ್ರತೆ ನೀವು ಮಾಡ್ಕೊಂಡಿದ್ದೀರಿ. ಹೌದು ಸರ್. ಎಲ್ಲ ಸೇಫ್ಟಿ ಆಗಿದೆ. ಅವ್ರು ನಡ್ಸಲ್ಲಿ ಅಂತಂದ್ರೆ ಬಿಟ್ಬೋಣ, ಬಿಡಕ್ಬೋಣ. ಎಲ್ಲ ಫ್ರೀಸ್ ಆಗಿದೆ, ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ಅವ್ರಿಗೆ ಬೇಗ ಮಾಡ್ಕೋಬೇಕು ಅನ್ನೋದು ಇಚ್ಛೆ ಇರ್ಬೇಕು. ನೀವು ನಾನು ಅವತ್ತು ಹೇಳಿದಾಗೆ ಒಂದು ಕೆಲಸ ಮಾಡಿ, 2 ಎಕರೆಗೆ ಏನ್ ಬೆಲೆ ಬರುತ್ತೆ ನೋಡಿ. You are able to recover about 3% odd, which is the tax component, by selling 2 acres of the land in public auction. You file an application, I'll permit you. Raise that money and then convert the debenture, so that you can pay at least the people some amount, part of the amount, whatever it is, in their presence, on taking the necessary acknowledgement and the original receipts. So 50% 40% ಆ ಡಿವೆಂಚರ್ಗೆ ಏನ್ ವ್ಯಾಲ್ಯೂ ಬರುತ್ತೋ ಅದು ನೋಡಿ ಅದನ್ನ ಕೊಟ್ಬಿಡಕ್ಕೆ ಸರಿ ಹೋಗುತ್ತೆ. ಕೊನೆಯಲ್ಲಿ ರಿಲೀಸ್ ಮಾಡೋದೇ ಡಿಫ್ರೀಸಿಂಗ್ ಅಕೌಂಟ್. ಯು ಕ್ಯಾನ್ ಬಿ ರೆಸ್ಟ್ ಅಶ್ಯೂರ್ಡ್ ದಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಡನ್ ಫಾರ್ ಎನಿ ಪರ್ಪಸ್, ಅನ್ಲೆಸ್ you will be in a position to know what is the amount that would come. Suppose if you are able to recover say 100 to 120 crores from the debentures ಅಂತಂದ್ರೆ ಈ ಫ್ರೀಸ್ ಅಮೌಂಟ್ ಅಲ್ಲೇ 3 ಕೋಟಿ ಕೊಡಿಸ್ತೀವಿ. ಅದೊಂದು ವ್ಯಾಲ್ಯೂ ತಿಳ್ಕೊಳ್ಳಿ ಬರುತ್ತೆ ಇವತ್ತಿಗೆ ಅಂತ ಅವ್ರು ಕೊಟ್ಟಿರೋ ಡಿಬೆಂಚರ್ಸ್ ಗೊತ್ತಾಯ್ತಲ್ಲ. ಅದನ್ನ ಮಾಡ್ಬಿಟ್ರೆ ಎಷ್ಟು ಬರುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತಿಳ್ಕೊಂಡ್ರೆ ನಾವಾಗ ಇದರಿಂದನೇ 3 ಕೋಟಿ ಕೊಡ್ತೀವಿ. ಯಾವತ್ತಿದ್ರು ಪ್ರಾಪರ್ಟಿ ಅಪ್ರಿಶಿಯೇಟ್, ಮನಿ ಡಿಪ್ರಿಶಿಯೇಟ್ಸ್. ಸೊ ಪ್ರಾಪರ್ಟಿ ಹಂಗೆ ಉಳ್ಕೊಳ್ಳಿ. ಹೆಂಗೋ 60 ಎಕರೆ ಇದೆ, ಇಲ್ಲಿ ಅದಾಗ್ಲಿಲ್ಲ ಅಂದ್ರೆ 2 ಎಕರೆನ 3 ಎಕರೆನ 5 ಎಕರೆನ ಮಾರೋಣ ಪಬ್ಲಿಕ್ ಆಕ್ಷನ್. ಈ ದುಡ್ಡು ತರೋಣ, ಈ ದುಡ್ಡು ತಂದು ಡಿಬೆಂಚರ್ ಕನ್ವರ್ಟ್ ಮಾಡಿ ಕೊಟ್ಬಿಡೋಣ. ಈಗ ಅವ್ರಿಗೂ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಟು ಸ್ಟೇ ಇನ್ ದುಬೈ ಇಸ್ ನೋ ಲಾಂಗರ್ ಸೇಫ್ ಅಂತ. Yes, sir. I can Yes, he must have realized it now. Milord, now consequences, Milord, they are facing consequences also, Milord. So many people are filing multiple people have become panic, Milord, and they are filing. Now recently 5 complaints have been filed, Milord, against this person. आपने चकाया क्या? Consequences are bound to be bitter. मीठा खाया क्या? नहीं तो ಆಗ್ಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದೆ 3 ಕೋಟಿ ಕೊಟ್ಬಿಡಿ, 3 ಕೋಟಿ ಚಿಲ್ಲರೆ, 3 ಕೋಟಿ 16 ಲಕ್ಷ ನಾನು ಹೇಳಿದ್ರು, ಅದ್ ಕೊಟ್ಬಿಡಿ ಕೆಲಸ ಮಾಡೋಣ ಅಂತ. ಒಂದ್ 5 ಎಕರೆ ನಿಮಗೆ ಬಿಟ್ಟು ಕೊಟ್ಬಿಟ್ರೆ ಬೇಕಾದಷ್ಟೇ ಎಲ್ರಿಗೂ ಕೊಡಕ್ಕೆ. ನೀವು ಎಫರ್ಟ್ ಮಾಡ್ಬೇಕು. ನೀವು ಅಲ್ಲೆಲ್ಲ initially they agree, then later on they submit themselves and say that they are not able to arrange. First they come up with the plea that they would make an arrangement and all. Later on they backtrack. तकलीफ वैसा ही होता है, आता रहता है. नहीं तो नहीं आता बस. The most bitter part is that advocates have been implicated, Milord. Advocates are
It happens, sir. जिसका पास पैसा हो उसका पीछे सभी जाएगा ना. ನೋಡೋಣ, ನೀವು ವಿಚಾರಿಸ್ಕೊಳ್ಳಿ. 4-5 ಲಕ್ಷ ರೂಪಾಯಿ 4-5 ಎಕರೆ 2-3 ಎಕರೆ ಮಾರಿದ್ರೆ ಏನ್ ಬರುತ್ತೆ ನೋಡ್ಕೊಳ್ಳಿ. ಅದಿಲ್ಲದೆ ಹೋದ್ರೆ ಈ ಡಿಬೆಂಚರ್ಸ್ ನಮ್ಮ ಹತ್ರ ಏನ್ ಕೊಟ್ಟಿದ್ದಾರೆ ಅದರದ್ದು ವ್ಯಾಲ್ಯೂ ಇವತ್ತು ಎಷ್ಟಿದೆ ನೋಡ್ಕೊಳ್ಳಿ. ಅಪ್ರಾಕ್ಸಿಮೇಟ್ ಸರ್, ನಮ್ಗೇನ್ ಇಷ್ಟೇ ಅಷ್ಟೇ ಅಂತ ಚರ್ಚೆಕ್ಕೂ ಆಗ್ಬೇಡ. ಅದ್ ನಮ್ಗೆ ಇದಕ್ಕೆ ಇಟ್ಕೊಳ್ಳೋದಕ್ಕಿಂತ ಅದು ಇದ್ರಲ್ಲಿ ಹೆಂಗೂ ನಮ್ಗೇನು ಬರೋದಿಲ್ಲ. ಅಷ್ಟು ಬರುತ್ತೆ ಅಂತಂದ್ರೆ ಆನ್ ದಟ್ ಕಂಡೀಷನ್ ಅದನ್ನ ಕನ್ವರ್ಟ್ ಮಾಡ್ಕೊಳಕ್ ಕೊಟ್ಟು ಇಷ್ಟು ರಿಲೀಸ್ ಮಾಡ್ಕೊಟ್ಟು ಅವಾಗ ಏನಾಗುತ್ತೆ, ಒಂದು ಜನಗಳಿಗೊಂದು ಸ್ವಲ್ಪ ದುಡ್ಡು ಬರುತ್ತೆ. ಆಮೇಲೆ ಏನ್ ಬೇಕೋ ಮೆಕ್ಕಿದ್ ನೋಡ್ಬೋದು. ಯಾವತ್ತು ವಿಚಾರ ಮಾಡ್ಕೊಂಡ್ ಬರ್ತೀರ ಅವ್ರ ಆ ರಂಜಾನ್ ತನಕ ಬಿಟ್ಬಿಡಿ. Even I filed an affidavit, Your Lord. When I filed an affidavit, Your Lord, the petition number 2, ಏನ್ ಮಾಡ್ಬೇಕ್ರಿ? it is 50 lakhs rupees, Your Lord. Initial amount. ಪೈಸಾ ಕೊಡೋದಿಲ್ಲ, ಸುಮ್ನೆ ಇರಿ. Let it. You are the one who delayed the proceedings for about 4 weeks. Then another 4 weeks by trying to replace it. Your Lord. ಅಷ್ಟು ಆಮೇಲೆ ನಿಮ್ಗೆ ಅವೆಲ್ಲ ಆಮೇಲೆ ಗೊತ್ತಾಗ್ಬೇಕು. ಯು ಆರ್ ನನ್ ಅದರ್ ದನ್ ಹಿಸ್ ಓನ್ ಏಜೆಂಟ್. ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅದಲ್ಲಿ ಬಿಡಿ ಸಾಕು, ನಿಧಾನಕ್ಕಿರ್ಲಿ. ಮೆಡ್ಲ್ ಮಾಡಕ್ ಹೋದ್ರೆ ಕೋರ್ಟ್ ಜೊತೆಗೆ ಏನಾಗ್ಬೇಕು ಅಂತ ನಿಮ್ಮಂಗೆ ಅರ್ಥ ಆಗುತ್ತೆ. ಗೊತ್ತಾಯ್ತಲ್ಲ, ಬಹಳ ಹುಷಾರಾಗಿರ್ಬೇಕು. ಅದು ನಾನಿದ್ದಾಗ ಕೋರ್ಟಲ್ಲಿ ನಮ್ಗೇನ್ ಬೇಕಾಗಿರಲಿಲ್ಲ ಇದು. ಅದ್ರಲ್ಲಿ ಇರೋರು ಯಾರು ನನ್ಗೆ ಎಂಟ್ರಿ ಇಲ್ಲ, ಹಿಸ್ಟ್ರಿ ಇಲ್ಲ. ದುಡ್ಡು ಕಳ್ಕೊಂಡಿರೋ ಡೆಪಾಸಿಟರ್ಸ್, ಅವ್ರು ಮುಸಲ್ಮಾನರು ಇರ್ಬೋದು, ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಪಾರ್ಸಿಗಳಿರ್ಬೋದು, ಜೈನರಿರ್ಬೋದು. ಎಲ್ರು ದುಡ್ಡು ಹೋಗಿದಾಗ ಎಲ್ರಿಗೂ ಬೇಸರನೇ ಆಗೋದು. ಪೂರ್ ಪೀಪಲ್ ಹ್ಯಾವ್ ಲಾಸ್ಟ್ ದೇರ್ ಮನಿ. ಸೊ ದಿ ಐಡಿಯಾ ಇಸ್ ಟು ಗೆಟ್ ಬ್ಯಾಕ್. Please, Lord. That's why I told I will not retain it. You only wanted it. Sir, ನೀವೇ ನಡೆಸಿ. ಆಗಿದೆ, ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. Only your lordship can resolve it, Lord. Please continue and investigating officer is also physically present, my lord. Your lordship may inquire. Even the investigating agency is coordinating, ready to coordinate, my lord. As your lordship has pointed out, that kind of scheme could be involved, my lord. One cooperating from the day one for all the directions of the court. I have also appreciated him. So no need to worry. Let us see. Ramzan ಅಂತಲ್ಲ, ಡೇಟ್ ಕೊಡೋದು 23rd, my lord. week of 2nd April. 2nd April working day, ಗುರುವಾರ. Released on 2nd April 2026. Please, much pleasure. ಏನಾಯ್ತು? ಬರ್ಕೊಳ್ಳಿ, ಒಂದು ನಿಮಿಷ ಬರ್ಕೊಳ್ಳಿ. On behalf of Mohammed Tahir Timbre, Liaquat Fareed Sultan, for the petitioner in criminal petition number so-and-so present through VC. Shri Abdul Ahmad Special Counsel, Special Public Prosecutor present through VC. Investigation officer is present. Investigation officer is directed to find out approximate value that the debentures which were surrendered to the investigation agency would fetch, so that suitable orders can be passed. Released on 2/4. Please, much pleasure. Lord, as I submitted, my lord, lordship, they kindly, my lord, consider this, my lord, because multiple FIRs have been filed. This is my humble request, ಮೊದಲೊಂದು my ದುಡ್ಡು lord. ಕೊಡಿ, ಆಮೇಲೆ ಎಲ್ಲಾದ್ರಲ್ಲೂ ಬರುತ್ತೆ. ಮೊದಲೊಂದು ದುಡ್ಡು ಕೊಡಿ, ಆಮೇಲೆ ಎಲ್ಲ ಬರುತ್ತೆ. ಎಸ್. Sir, what bench matters? Still number 1, KL Patil, ಮಿಸ್ಟರ್ ಪಾಟೀಲ್. Mrs. Betul. Yes, my lord.